ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ ಕಿಚ್ಚ 47 ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಈ ಸಿನಿಮಾ ಎಲ್ಲಿಗೆ ಬಂದಿದೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮಾಡ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಕಿಚ್ಚ ಸುದೀಪ್ ಸರ್ ಅವರ ಕಿಚ್ಚ 47 ಸಿನಿಮಾ ಅನೌನ್ಸ್ ಆಗಿ ಭಾಳ ದಿನ ಆಯಿತು. ಆದರೆ ಅದರ ಮುಹೂರ್ತ ರೀಸೆಂಟ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಸೆಟ್ ಏರಿ ಶೂಟಿಂಗ್ ಎಲ್ಲ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಮಾಡಿಕೊಂಡು ಈಗ ಆಲ್ರೆಡಿ ಸೆಕೆಂಡ್ ಶೆಡ್ಯೂಲ್ ನಡೀತಾ ಇದೆ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋರು ಸತ್ಯಜ್ಯೋತಿ ಫಿಲಮ್ಸ್ ಅಂತ ಹೇಳ್ಬಿಟ್ಟು, ಡೈರೆಕ್ಷನ್ ಮಾಡ್ತಾ ಇರೋರು ನಮ್ಮ ಮ್ಯಾಕ್ಸ್ ಸಿನಿಮಾ ನೋಡಿದ್ವಲ್ಲ ಅವರೇ, ಅಂದರೆ ವಿಜಯ್ ಕಾರ್ತಿಕೇಯನ್ ಅವರು. ಇವರು ಸೇರ್ಕೊಂಡ್ಮೇಲೆ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಸ್ವಲ್ಪ ಹೈ ಆಯಿತು. ಯಾಕಪ್ಪ ಅಂದರೆ ನಾವು ಮ್ಯಾಕ್ಸ್ ಎಲ್ಲ ನೋಡಿದ್ವಿ, ಯಾವ ರೀತಿಯಲ್ಲಿ ಭರ್ಜರಿ ಕ್ರೇಜ್ ಉಂಟು ಮಾಡಿ ಅದ್ಭುತವಾಗಿ ರೆಸ್ಪಾನ್ಸ್ ತೊಗೊಂಡಿತ್ತು ಸಿನಿಮಾ. ಅದೇ ರೀತಿಯಾಗಿ ಈ ಸಿನಿಮಾ ಕೂಡ ಅದ್ಭುತವಾಗಿ ರೆಸ್ಪಾನ್ಸ್ ತೊಗೊಳುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ಮೋಸ್ಟ್ ಶೂಟಿಂಗು ಬೇಗ ಮುಗಿಸೋಣ ಅಂತ ಪ್ಲ್ಯಾನಲ್ಲಿದ್ದಾರೆ. ಯಾಕಪ್ಪ ಅಂದರೆ ಈಗ ನೆಕ್ಸ್ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ಬಿಗ್ ಬಾಸ್ ಸೀಸನ್ 12 ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲಿ ನಮ್ಮ ಸುದೀಪ್ ಸರ್ ಅವರು ಕೂಡ ಬ್ಯುಸಿ ಆಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಬೇಗ ಮುಗಿಸ್ಕೊಂಡು ಡಬ್ಬಿಂಗ್ ಪ್ರೊಸೆಸ್ಸು, ಅದು ಇನ್ನೊಂದು ಮತ್ತೊಂದು ಇರುತ್ತಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕು, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಲ್ಲಿ ಸ್ವಿಚ್ ಆಗ್ತಾರೆ. ಆವಾಗ ಶೂಟಿಂಗಿಗೆ ಅಂತ ಅಂದ್ಬಿಟ್ಟು ಟೈಮ್ ಕೊಡೋದು ನೆಸೆಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಅವ್ರಿಗೂ ಕೂಡ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅವರು ಬೇಗ ಮುಗಿಸ್ಕೊಳ್ಳೋಣ ಸಿನಿಮಾನ, ಆದಷ್ಟು ಬೇಗ ಈ ಸಿನಿಮಾನ ನಮ್ಮ ಜನಗಳಿಗೆ ತೋರಿಸೋಣ ಅಂತ ಕಾಯ್ತಾ ಇದ್ದಾರೆ. BRB ಸಿನಿಮಾ ದೊಡ್ಡ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಹೊಸ್ದಾಗಿ ಫುಲ್ ಸೆಟ್ ಹಾಕಿ ಶೂಟಿಂಗಲ್ಲಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದನ್ನ ನಾವು ನೆಕ್ಸ್ಟ್ ಇಯರ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಆದಷ್ಟು ಬೇಗ BRB ನಮ್ಮ ಅನೂಪ್ ಭಂಡಾರಿ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋ BRB ಸಿನಿಮಾಗೂ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡಾಗಿ ಕಾಯ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅವರು ಬೇರೆ ರೀತಿಯಲ್ಲಿ ಸಿನಿಮಾಗಳನ್ನ ತೋರಿಸ್ತಾ ಬಂದಿದ್ದಾರೆ. ಅನೂಪ್ ಭಂಡಾರಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅನೂಪ್ ಭಂಡಾರಿ ಅವರು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈಗ ಸಿನಿಮಾ ಹೀರೋಯಿನ್ನು ಯಾರು ಅಂತ ಒಂದು ಸಣ್ಣದಾಗಿ ಗೆಸ್ ಓಡಾಡ್ತಾ ಇದೆ, ಅಂದರೆ ಗೆಸ್ ಅಲ್ಲ ಬಸ್ ಓಡಾಡ್ತಾ ಇದೆ. ಅವರು ಮರ್ಪಿ ಆಗಿರ್ಬೋದು, ಲಕ್ಕಿ ಮ್ಯಾನಲ್ಲಿ ಕಾಣಿಸ್ಕೊಂಡಿದ್ರು. ಇವರೇನಾ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ. ಹಾಗಾಗಿ ಪಕ್ಕದಲ್ಲಿ ಪೋಸ್ಟ್ ಹಾಕಿದ್ದೀನಿ. ಸುದೀಪ್ ಸರ್ ಜೊತೆ ಇರೋ ಫೋಟೋ ಕೂಡ ಒಂದು ವೈರಲ್ ಆಗಿತ್ತು. ಹಾಗಾಗಿ ಇವ್ರು ಇರ್ಬೋದು ಅಂತ ಗೆಸ್ ಇದೆ. ನೋಡಬೇಕು. ಸದ್ಯದಲ್ಲೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಯಾಕಪ್ಪ ಅಂದರೆ ನಮ್ಮ ಸೆಪ್ಟೆಂಬರ್ 2ನೇ ತಾರೀಕು ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಬರ್ತ್ಡೇ ಕೂಡ ಇದೆ. ಅದ್ಭುರಿಯಾಗಿ ಅವತ್ತಿನ ದಿನ ಸೆಲೆಬ್ರೇಷನ್ ಮಾಡ್ತಾರೆ ಫ್ಯಾನ್ಸು. ಅದಕ್ಕೂ ಮುಂಚೆ ಅಂದರೆ 29ನೇ ತಾರೀಕು ವಿಷ್ಣುವರ್ಧನ ಸಿನಿಮಾ, ನಮ್ಮ ಸುದೀಪ್ ಸರ್ ಅವರ ಸಿನಿಮಾ ರಿಲೀಸ್ ಕೂಡ ಆಗ್ತಾಯಿದೆ. ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ವಿಷ್ಣುವರ್ಧನ ಸಿನಿಮಾ ಸುದೀಪ್ ಸರ್ ಅವರ ಜರ್ನಿಲೇ ಬೇರೆ ಲೆವೆಲಲ್ಲಿ ಒಂಥರ ಚೆನ್ನಾಗಿರೋ ಸಿನಿಮಾ. ಅದು ನನಗಂತೂ ಭಾಳ ಇಷ್ಟ ಆಗಿದ್ದು ಸಿನಿಮಾ. ಅದು ಸಿನಿಮಾ ರಿಲೀಸ್ ಆಗ್ತಿರೋ ಖುಷಿ ಒಂದು ಕಡೆ, ಆದರೆ ಇನ್ನೊಂದು ಕಡೆ 2ನೇ ತಾರೀಕು ನಮ್ಮ ಸುದೀಪ್ ಸರ್ ಅವ್ರ ಬರ್ತ್ಡೇ. ಎರಡನ್ನೂ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.